ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಅಶ್ವಿನಿ ಬಣ್ಣ ಅಂತೂ ಬಯಲಾಗಿದೆ. ಶ್ರವಣ್ ಅವರು ಎಂಥ ಕೆಲಸ ಮಾಡಿಬಿಟ್ಟೆ ನೀನು ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಅಲ್ಲ, ಒಂದು ಅಪ್ಪ ಮಗಳ ಬಾಂಧವ್ಯ ಜೊತೆ ಈ ರೀತಿ ಆಟ ಆಡ್ಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಅಶ್ವಿನಿ ಕೆನ್ನೆಗೆ ಪಟಾರ್ ಅಂತ ಒಂದೇಟು ಬಾರಿಸ್ತಾರೆ. ಸೊ ಈ ಕಡೆ ಆ ಪೇಪರ್ ನೋಡಿ ನಮ್ಮ ಅಜಿತ್ ಹೇಳಿರ್ತಕ್ಕಂಥ ಸತ್ಯ ಕೇಳಿ ಮೊಬೈಲೆಲ್ಲ ನೋಡ್ಬಿಟ್ಟು ಅವ್ರಿಗೂ ಕೂಡ ಪ್ರಜ್ಞೆ ತಪ್ಪಿಬಿಡುತ್ತೆ. ಒಂಥರ ಹಾರ್ಟ್ ಅಟ್ಯಾಕ್ ಆದಾಗ ಹೆಂಗಾಗುತ್ತಲ್ಲ, ಸಡನ್ನಾಗಿ ಕುಸಿದು ನೆಲಕ್ಕೆ ಬಿದ್ದು ಬಿಡ್ತಾರೆ. ಅದು ಹಾರ್ಟ್ ಅಟ್ಯಾಕ್ ಆಯಿತು, ಪ್ರಜ್ಞೆ ತಪ್ಪಿಬಿದ್ರು, ಒಂದು ಗೊತ್ತಾಗ್ತಾ ಇಲ್ಲ. ಸೊ ನೆಲಕ್ಕೆ ಉರುಳಿ ಬೀಳ್ತಾರೆ. ಉರುಳಿದ ತಕ್ಷಣ ಎಲ್ಲರೂ ಮಾವ 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 ಅಂತ ಹೇಳಿ ನಮ್ಮ ಅಜಿತ್ ಅವರು ಮತ್ತು ಎಲ್ಲರೂ ಕೂಡ ಶ್ರವಣ್ ಕಡೆ ಗಮನ ವಹಿಸ್ತಾರೆ. ಆಗ ಈ ಫ್ರಾಡ್ ಅಶ್ವಿನಿ ಇದ್ದವಳು ಏನು ಮಾಡ್ತಾಳೆ ಅಂತಂದರೆ, ಈ ದೇವಯಾನಿ ಇದ್ದವಳು ಅವಳನ್ನು ಹಿಂಗೆ ಮೂವ್ ಮಾಡಿ ಕಳಿಸೇ ಬಿಡ್ತಾಳೆ. ಓಡಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಅಶ್ವಿನಿ ಓಡಿ ಹೋಗೋದನ್ನು ನಮ್ಮ ಸತ್ಯಣ್ಣ ಅವರು ನೋಡಿದವ್ರೆ ಏನು ಮಾಡ್ತಾರೆ ಅಂತಂದರೆ, ಸಡನ್ನಾಗಿ ಅಶ್ವಿನಿ ಓಡೋಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಬೆನ್ನಟ್ಟಿ ಓಡಿ ಹೋಗ್ತಾರೆ. ಅಪೇಕ್ಷಾ ಡಾಕ್ಟ್ರಿಗೆ ಕಾಲ್ ಮಾಡು ಅಂತ ಹೇಳ್ಬಿಟ್ಟು ಅಪೇಕ್ಷನ್ಗೆ ಹೇಳ್ತಾರೆ ನಮ್ಮ ಅಜಿತ್ ಅವರು. ಹೇಳ್ಬಿಟ್ಟು ಓಡಿ ಹೋಗ್ತಾರೆ. ಬಟ್ ಅಲ್ಲಿಂದ ಅಶ್ವಿನಿ ತಪ್ಪಿಸ್ಕೊಂಡವಳು ಅಜಿತ್ ಕೈಗೆ ಮತ್ತೆ ಸಿಗ್ತಾಳ? ಇದೇ ಒಂದು ನಮ್ಮ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿರುತ್ತೆ. ಯಾಕಂತಂದರೆ ನಾವೆಲ್ಲ ಏನಂತಂದರೆ, ಅಶ್ವಿನಿ ಸಿಗ್ತಾಳೆ, ಅಶ್ವಿನಿನ ಅಟ್ಯಾಕ್ ಮಾಡ್ತಾರೆ ನಮ್ಮ ಅಜಿತ್ ಅವರು. ಅಟ್ಯಾಕ್ ಮಾಡಿಬಿಟ್ಟು ಇಷ್ಟಕ್ಕೆಲ್ಲ ಕಾರಣ ದೇವಯಾನಿನೇ, ನನ್ನನ್ನು ಕರೆಸಿರೋದು ದೇವಯಾನಿ ಅಂತ ಹೇಳ್ತಾಳೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಅದು ಬರೀ ನಾವು ಅಂದ್ಕೊಳ್ಳೋದೇ ಆಗಿದೆ. ಆದರೆ ಆ ಒಂದು ವಿಷಯ ಇನ್ನೂ ಬೆಳಕಿಗೆ ಬರ್ತಾನೆ ಇಲ್ಲ. ಜೊತೆಗೆ ಭೂಮಿ, ಹಾಗಾದರೆ ನಿಜವಾದ ನಮ್ಮ ಮನಸ್ವಿನಿ ಯಾರು ಹೇಳು, ಎಲ್ಲಿದ್ದಾಳೆ ನಮ್ಮ ಮನಸ್ವಿನಿ ಅಂತ ಹೇಳ್ಬಿಟ್ಟು ನಮ್ಮ ಅಜಿತ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ನಾವಿಲ್ಲಿ ಆಗ ಪ್ರಶ್ನೆ ಕೇಳಿದಾಗ ದೇವಯಾನಿನ ನೋಡ್ಬಿಟ್ಟು ಇವಳೆ ಭೂಮಿನೇ ನಿಜವಾದ ಮನಸ್ವಿನಿ ಅಂತ ಹೇಳ್ತಾಳೆ. ಶ್ರವಣಿಗೆ ಭೂಮಿನೇ ನಿಜವಾದ ನನ್ನ ಮಗಳು ಅಂತ ಗೊತ್ತಾಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅದು ಯಾವುದೂ ಆಗಲಿಲ್ಲ. ಅಶ್ವಿನಿ ಇಲ್ಲಿಂದ ತಪ್ಪಿಸ್ಕೊಂಡಿದ್ದಾಳೆ. ನಾನು ಸೇಫ್ ಆದೆ ಅಂತ ದೇವಯಾನಿ ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ಶ್ರವಣ್ ಅವರು ನೆಲಕ್ಕೆ ಉರುಳಿದ್ದಾರೆ. ಹಾಗಾದರೆ ಶ್ರವಣ್ ಅವ್ರಿಗೆ ಏನಾಯಿತು? ಅವರು ಕೂಡ ಸಂಗೀತ ಥರ ಏನಾದರೂ ಕೋಮಾಗ ಹೋದ್ರಾ? ಏನಾಗುತ್ತೆ ಈಗ? ಶ್ರವಣ್ ಅವರ ಮುಂದಿನ ನಡೆ ಏನಾಗಿರುತ್ತೆ? ನಿಜವಾದ ಮಗಳನ್ನು ಹುಡುಕುವಂಥ ಪ್ರಯತ್ನ, ಭೂಮಿನೇ ನಿಜವಾದ ಮಗಳು ಅಂತ ಗೊತ್ತಾಗುತ್ತೆ. ಅದನ್ನು ಕೂಡ ನಮ್ಮ ಅಜಿತ್ ಅವರು ಕಂಡುಹಿಡಿದಿದ್ದಾರೆ. ಎಲ್ಲವನ್ನೂ ಏನಂತಂದರೆ ಕಾದು ನೋಡಬೇಕಾಗುತ್ತೆ. ಇಲ್ಲಿ ಸಂಗೀತನಿಗೆ ಹುಷಾರಾಯಿತು ಅನ್ನೋಷ್ಟಾಗಲೇ ಅದೇ ಹಾಸ್ಪಿಟ್ಲಿಗೆ ಮತ್ತೆ ನಮ್ಮ ಶ್ರವಣ್ ಅವರು ಕೂಡ ಸೇರ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ನಾನು ಸುಮಾರು ಸರಿ ಹೇಳಿದೆ ಅಜಿತ್, ನಾನು ನಿನ್ನ ಮಾತು ಕೇಳಬೇಕಾಗಿತ್ತು, ಆದರೆ ನಾನು ನಿನ್ನ ಮಾತು ಕೇಳಲಿಲ್ಲ ಕಣೋ ಅಂದಾಗ, ಮಾವ ನೀವು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಒಳ್ಳೇದಾಗುತ್ತೆ, ನಮ್ಮ ಮನಸ್ವಿನಿ ಸಿಗ್ತಾಳೆ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಶ್ರವಣ್ಗೆ ಹೇಳ್ತಾರೆ. ಆದರೂ ಕೂಡ ಅವ್ರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅಜಿತ್ ಎಷ್ಟು ಹೇಳಿದ್ರು ಕೂಡ ಅವಳನ್ನು ಮತ್ತೆ ಮಗಳು ಅಂತ, ಅವಳು ಅಷ್ಟೆಲ್ಲ ಮಾಡಿದ್ರು ಪುನಃ ಮಗಳು ಅಂತ ಮನೇಲಿ ಸೇರಿಸ್ಕೊಂಡಿದ್ರು. ಆ ಒಂದು ಕಾರಣಕ್ಕಾಗಿ ನಮ್ಮ ಶ್ರವಣ್ ಅವ್ರಿಗೆ ಏನಾಗಿದೆ ಅಂತಂದರೆ ಸಡನ್ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಆ ಶಾಕಿಂದ ನೆಲಕ್ಕೆ ಕುಸಿದು ಬಿದ್ದಿದ್ದಾರೆ. ಮುಂದೆ ಏನಾಗ್ಬೋದು? ರಾಣ ಎಲ್ಲಿದ್ದಾನೆ ಅಂತ ನಮ್ಮ ಅಜಿತ್ಗೆ ಗೊತ್ತು ಅಂತ ಹೇಳಿದ್ದಾರೆ. ರಾಣ ಕೂಡ ತಪ್ಪಿಸ್ಕೊಂಡಿದ್ದಾನೆ. ಈಗ ಅಶ್ವಿನಿ ಕೂಡ ತಪ್ಪಿಸ್ಕೊಂಡಿದ್ದಾಳೆ. ತಪ್ಪಿಸ್ಕೋ ಬದಲು ಏನಾದರೂ ಅಜಿತ್ ಕೈಗೆ ಸಿಕ್ಬಿಟ್ಟು ಭೂಮಿನೇ ನಿಜವಾದ ಮನಸ್ವಿನಿ, ಇಷ್ಟಕ್ಕೆಲ್ಲ ಕಾರಣ ದೇವಯಾನಿ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ? ಸೊ ಹೌದು, ನೋಡೋಣ ಶ್ರವಣ್ ಅವ್ರಿಗೆ ಭೂಮಿನೇ ಶ್ರವಣ ಮಗಳು ಅಂತ ಗೊತ್ತಾಗುತ್ತೆ. ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.